ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ಬನ್ನಿ, ನಮ್ಮ ಮೊದಲನೇ ಪ್ರಶ್ನೆ: ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಕಡಲ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂದರೆ ಪ್ರತಿ ವರ್ಷ ಏನಂದರೆ ರಾಷ್ಟ್ರೀಯ ಕಡಲ ದಿನಾಚರಣೆಯಂದು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಆಪ್ಷನ್ಸ್ ಅಂದರೆ ಏಪ್ರಿಲ್ 5ನೇ ತಾರೀಕು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಈ ರಾಷ್ಟ್ರೀಯ ಕಡಲ ದಿನಾಚರಣೆಯನ್ನು ನಡೆಸುತ್ತಾ ಇರುತ್ತೆ ಅಂತ ಹೇಳ್ಬೋದು. ಯಾವಾಗ? ಏಪ್ರಿಲ್ 5ನೇ ತಾರೀಕು. ಇದರ ಬಗ್ಗೆ ಮಾಹಿತಿ ಪಡೆಯೋದಾದರೆ ಮಹಾರಾಷ್ಟ್ರ ರಾಜ್ಯಪಾಲ CP ರಾಮಕೃಷ್ಣನ್ ಅವರು ಮುಂಬೈನ ರಾಜಭವನದಲ್ಲಿ 62ನೇ ರಾಷ್ಟ್ರೀಯ ಕಡಲ ದಿನ ಮತ್ತು ವ್ಯಾಪಾರಿ ನೌಕಾಪಡೆಯ ವಾರವನ್ನು ಉದ್ಘಾಟನೆ ಮಾಡಿದರು. ಇಲ್ಲಿ ಮಹಾರಾಷ್ಟ್ರದ ಒಂದು ರಾಜ್ಯಪಾಲರು ಯಾರಾಗಿದ್ದಾರೆ ಅಂದರೆ ಇವರು CP ರಾಧಾಕೃಷ್ಣ ಅವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಮುಂಬೈನ ಒಂದು ರಾಜಭವನದಲ್ಲಿ 62ನೇ ಒಂದು ರಾಷ್ಟ್ರೀಯ ಕಡಲ ದಿನಾಚರಣೆ ಜೊತೆಗೆ ವ್ಯಾಪಾರಿ ನೌಕಾಪಡೆಯ ವಾರವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ನೋಡಿ. ಪ್ರತಿ ವರ್ಷ ಏನಂದರೆ ಏಪ್ರಿಲ್ 5ನೇ ತಾರೀಕರಂದು ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನವನ್ನು ಆಚರಣೆ ಮಾಡಲಾಗುತ್ತದೆ. 1919ರಲ್ಲಿ ಬಾಂಬೆಯಿಂದ ಲಂಡನ್ಗೆ ಪ್ರಯಾಣ ಬೆಳೆಸಿದ ಮೊದಲ ಭಾರತೀಯ ಹಡಗು SS ಲೋಯಿಟಿ ಅಂತ ಹೇಳಬಹುದು. ಈ ಮೊದಲ ಪ್ರಯಾಣದ ಒಂದು ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಕಡಲ ದಿನವನ್ನು ಏಪ್ರಿಲ್ 5ನೇ ತಾರೀಕು ಆಚರಣೆ ಮಾಡುತ್ತಾರೆ. ಏನಾಗುತ್ತೆ ಅಂದರೆ 1919ರಲ್ಲಿ ಒಂದು ಬಾಂಬೆಯಿಂದ ಒಂದು ಲಂಡನ್ಗೆ ಹಡಗನ್ನು ಪ್ರಯಾಣ ಮಾಡಲು ಬಿಡುತ್ತಾರೆ. ಯಾವುದಂದರೆ SS ಲೋಯಿಟಿ ಅಂತ ಇದೆ ಅದು ಹಡಗು ಹೆಸರು. ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಕಡಲ ದಿನಾಚರಣೆಯನ್ನು ಏಪ್ರಿಲ್ 5ನೇ ತಾರೀಕು ನಡೆಸಲಾಗುತ್ತದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಸಾಗರ ಕುರಿತು ಅಧ್ಯಯನ ಮಾಡೋದನ್ನು ಏನಂತಾರೆ ಅಂದರೆ ಓಷಿನೋಗ್ರಾಫಿ ಅಂತ ಕರೆಯುತ್ತಾರೆ ನೋಡಿ. ಏನು ಸಾಗರಗಳ ಒಂದು ಕುರಿತು ಅಧ್ಯಯನ ಮಾಡುವುದನ್ನು ಓಷಿನೋಗ್ರಾಫಿ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಲವಣ ಮತ್ತು ಜನಸಂಚಾರ ಹೊಂದಿರುವ ಸಾಗರ ಯಾವುದಂದರೆ ಅಟ್ಲಾಂಟಿಕ್ ಸಾಗರ ಆಗಿದೆ ನೋಡಿ. ಅತಿ ಹೆಚ್ಚು ಲವಣ ಮತ್ತು ಒಂದು ಜನಸಂಚಾರ ಮಾಡುವ ಒಂದು ಸಾಗರ ಯಾವುದಂದರೆ ಅಟ್ಲಾಂಟಿಕ್ ಸಾಗರ ಆಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಈ ಕರಾವಳಿ ರಾಜ್ಯಗಳು ಯಾವ್ಯಾವ ಅಂತ ನೋಡಿಕೊಳ್ಳೋಣ. ಈ ಸಮುದ್ರದ ಒಂದು ಭಾಗವನ್ನು ಅಂಟಿಕೊಂಡಿರುವಂಥ ಒಂದು ರಾಜ್ಯಗಳು ಅವು ಯಾವ್ಯಾವು ನಮ್ಮ ಭಾರತದ ಅಂತ ನೋಡಿಕೊಳ್ಳೋಣ. ಒಟ್ಟು 10 ರಾಜ್ಯಗಳು ಒಂದು ಕರಾವಳಿ ಭಾಗವನ್ನು ಅಂಟಿಕೊಂಡಿವೆ ಅಂತ ಹೇಳ್ಬೋದು. ಅದರಲ್ಲಿ ಗುಜರಾತ್, ದಾದ್ರಾ ಮತ್ತು ನಗರ ಹವೇಲಿ, ದಿಯು ದಮನ್, ಅದೇ ರೀತಿಯಾಗಿ ಮೂರನೇ ಮಹಾರಾಷ್ಟ್ರ ಆಗಿದೆ, ಗೋವಾ, ಕೇರಳ, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ. ಈ 10 ರಾಜ್ಯಗಳು ಏನಂದರೆ ಈ ಒಂದು ಕರಾವಳಿ ತೀರವನ್ನು ಹಂಚಿಕೊಂಡ ರಾಜ್ಯಗಳಾಗಿವೆ ನೋಡಿ. ಯಾವುವು? ಈ 10 ರಾಜ್ಯಗಳಾಗಿರ್ಬೋದು. ಯಾವ? ಗುಜರಾತ್ ಆಗಿರ್ಬೋದು, ದಾದ್ರಾ ಮತ್ತು ದಿಯು ದಮನ್ ಆಗಿರ್ಬೋದು, ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ್, ಒಡಿಶಾ, ಪಶ್ಚಿಮ ಬಂಗಾಳ. ಇವು ಒಂದು ಕರಾವಳಿ ಭಾಗವನ್ನು ಅಂಟಿಕೊಂಡಿರುವಂಥ ರಾಜ್ಯಗಳ ಆಗಿವೆ. ಅದೇ ರೀತಿಯಾಗಿ ಕರಾವಳಿಯ ಒಂದು ಉದ್ದ ನೋಡುವುದಾದರೆ 7516 ಕಿಲೋಮೀಟ್ರ್ ಇದೆ. ಅಂದರೆ ಇದು ಹಳೆಯ ಒಂದು ಉದ್ದ ಆಗಿದೆ. ಹಳೆಯ ಕರಾವಳಿ ಉದ್ದ ಎಷ್ಟಾಗಿತ್ತು? 7516 ಕಿಲೋಮೀಟ್ರ್. ಅಂದರೆ ದ್ವೀಪಗಳನ್ನು ಒಳಗೊಂಡಂತೆ 7516 ಕಿಲೋಮೀಟ್ರ್ ಇತ್ತು. ಯಾವಾಗೆಂದು 1970ರದ್ದು ಒಂದು ಹಳೆಯ ಕರಾವಳಿ ಉದ್ದ. ಈ ಹೊಸ ಕರಾವಳಿ ಉದ್ದ ನೋಡೋದಾದರೆ ಈಗ 11,098 ಅಂತ ಹೇಳ್ಬೋದು. 11,098 ಕಿಲೋಮೀಟ್ರ್ ಎಷ್ಟಾಗಿದೆ ಅಂದರೆ ಈ ಒಂದು ಹೊಸ ಕರಾವಳಿಯ ಉದ್ದ ಕಂಡು ಬಂದಿದೆ ಇತ್ತೀಚೆಗೆ. ಇದರಿಂದ ಏನಾಗುತ್ತದೆ ಅಂದರೆ 47.6% ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಕರಾವಳಿ ಉದ್ದ ಎಷ್ಟು ಹೆಚ್ಚಾಗಿದೆಪ್ಪ ಅಂತಂದರೆ 47.6% ಹೆಚ್ಚಿಗೆಯನ್ನು ಕಂಡು ಬಂದಿದೆ, ಹೆಚ್ಚಳವೊಂದಾಗಿದೆ. ಅದೇ ರೀತಿಯಾಗಿ ಈ ಒಂದು ಹೆಚ್ಚಳವಾಗಿದೆಯಲ್ಲ ಕರಾವಳಿ ಒಂದು ಹೆಚ್ಚಳ ಕಾಣುವುದಾದರೆ
ಅತಿ ಹೆಚ್ಚು ಏರಿಕೆ ಆಗಿರುವ ಒಂದು ರಾಜ್ಯ ಯಾವುದಂತ ನೋಡೋದಾದರೆ ಗುಜರಾತ್ ಆಗಿದೆ. ಗುಜರಾತ್ 2340 ಕಿಲೋಮೀಟ್ರ್ ಇರುವಂತ ಹೇಳ್ಬೋದು. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಇದೆ 221 ಕಿಲೋಮೀಟ್ರು. ತಮಿಳುನಾಡು ಇದೆ, ಇದು 1068 ಕಿಲೋಮೀಟ್ರು. ಪುದುಚೇರಿ ಇದೆ 4.9 ಕಿಲೋಮೀಟ್ರ್ವರೆಗೂ ಒಂದು ಹೆಚ್ಚು ಏರಿಕೆ ಕಂಡ ರಾಜ್ಯಗಳಾಗಿವೆ ಇವು ಕರಾವಳಿ ರಾಜ್ಯವನ್ನು. ಅತಿ ಕಡಿಮೆ ಹೆಚ್ಚಳ ಕಂಡ ರಾಜ್ಯ ಯಾವುದಂದರೆ ಕೇರಳ ಆಗಿದೆ ನೋಡಿ. ಇದು 30 ಕಿಲೋಮೀಟ್ರ್ ಕೇವಲ ಕಂಡು ಬಂದಿದೆ. ಇದು ಪುದುಚೇರಿ 409 ಇದೆ ನೋಡಿ. ಅಂತಾರಾಷ್ಟ್ರೀಯ ಸಾಗರ ವರ್ಷವನ್ನು ಯಾವಾಗ ಆಚರಣೆ ಮಾಡಲಾಗಿತ್ತಂದರೆ ಇದು 1998 ಅಂತಾರಾಷ್ಟ್ರೀಯ ಸಾಗರ ವರ್ಷ ಅಂತ ಕರೀತಾರೆ. ಯಾವಾಗ ಅಂತಾರಾಷ್ಟ್ರೀಯ ಒಂದು ಸಾಗರ ವರ್ಷ ಎಂದು ಯಾವ ವರ್ಷವನ್ನು ಕರೀತಾರೆ ಅಂದರೆ 1998 ಅಂತಾರಾಷ್ಟ್ರೀಯ ಸಾಗರ ವರ್ಷ ಎಂದು ಕರೆಯಲಾಗುತ್ತದೆ. ಹಾಗಾದರೆ ನಿಮಗೊಂದು ಪ್ರಶ್ನೆ ಕೊಡೋದಾದರೆ, ಈ ಒಂದು ರಾಷ್ಟ್ರೀಯ ಒಂದು ದೀದಿಯರ ಅಥವಾ ಏನು ಅಂತಾರಾಷ್ಟ್ರೀಯ ಒಂದು ದೀದಿಯರ ಆಚರಣೆಯನ್ನು ಯಾವ ವರ್ಷ ನಡೆಸಲಾಗುತ್ತದೆ ಅಂತ ಹೇಳಿ. ಅಂತಾರಾಷ್ಟ್ರೀಯ ಸಾಗರ ದಿನವನ್ನು ಜೂನ್ 8ನೇ ತಾರೀಕರಂದು ಆಚರಣೆ ಮಾಡಲಾಗುತ್ತದೆ ನೋಡಿ. ಅಂದರೆ ಪ್ರತಿ ವರ್ಷ ಏನಂದರೆ ಅಂತಾರಾಷ್ಟ್ರೀಯ ಸಾಗರ ದಿನ ಯಾವಾಗ ಆಚರಣೆ ಮಾಡ್ತಾರೆ, ಜೂನ್ 8ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಸಾಗರ ದಿನವನ್ನು ಆಚರಣೆ ಮಾಡುತ್ತಾರೆ. ಅಂತಾರಾಷ್ಟ್ರೀಯ ಸಾಗರ ವರ್ಷ ಯಾವಾಗಂದರೆ 1998 ಆಗಿದೆ ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಕ್ಕೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಶ್ಯಾಮ್ ಗಿಲಿಯಮ್ ಪ್ರಶಸ್ತಿ 2025ಕ್ಕೆ ಒಂದು ಭಾಜನರಾದ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಲಾಗಿದೆ. ಶ್ಯಾಮ್ ಗಿಲಿಯಮ್ ಪ್ರಶಸ್ತಿ 2025 ನೀಡಲಾಗಿದೆ. ಇದನ್ನು ಪಡೆದುಕೊಂಡ ಒಂದು ವ್ಯಕ್ತಿ ಯಾರಂತ ನ್ಯೂಸ್ ಪೇಪರಲ್ಲಿ ಕೊಡಲಾಗಿದೆ ನೋಡಿ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶೀಲಾ ಗೌಡ. ಶ್ಯಾಮ್ ಗಿಲಿಯಮ್ ಪ್ರಶಸ್ತಿಯನ್ನು ಪಡೆದಂಥ ಒಂದು ಮಹಿಳಾ ವ್ಯಕ್ತಿ ಯಾರಂದರೆ ಶೀಲಾ ಗೌಡ. ಇವರು ಕನ್ನಡದ ವ್ಯಕ್ತಿಯಾಗಿದ್ದಾರೆ ನೋಡಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ, ಅಂತಾರಾಷ್ಟ್ರೀಯ ಮಟ್ಟದ ಕಲಾ ಸಾಧಕರಿಗೆ ಕೊಡಮಾಡುವ ಪ್ರತಿಷ್ಠಿತ ಶ್ಯಾಮ್ ಗಿಲಿಯಮ್ ಪ್ರಶಸ್ತಿ 2025 ಕನ್ನಡತಿ ಕಲಾವಿದೆಯಾಗಿರುವಂಥ ಶೀಲಾ ಗೌಡ ಅವರಿಗೆ ಇದನ್ನು ಪಡೆದುಕೊಂಡಿದ್ದಾರೆ. ಯಾರು? ಶೀಲಾ ಗೌಡ ಅವರು ಏನಂದರೆ ಈ ಒಂದು ಅಂತಾರಾಷ್ಟ್ರೀಯ ಒಂದು ಕಲಾಮಟ್ಟದ ಸಾಧಕರಿಗೆ ನೀಡುವಂಥ ಪ್ರಶಸ್ತಿಯಾಗಿರುವಂಥ ಈ ಶ್ಯಾಮ್ ಗಿಲಿಯಮ್ ಪ್ರಶಸ್ತಿ 2025 ಪಡೆದುಕೊಂಡಂಥ ಒಂದು ಕನ್ನಡದ ಮಹಿಳೆ ಯಾರಪ್ಪ ಅಂತಂದರೆ ಶೀಲಾ ಗೌಡ. ದಿಯಾ ಆರ್ಟ್ ಫೌಂಡೇಶನ್ ಮತ್ತು ಶ್ಯಾಮ್ ಗಿಲಿಯಮ್ ಫೌಂಡೇಶನ್ ಜಂಟಿಯಾಗಿ ಈ ಪ್ರಶಸ್ತಿಯನ್ನು ನೀಡುತ್ತವೆ. ಯಾವ್ಯಾವ ಸಂಸ್ಥೆ ಈ ಪ್ರಶಸ್ತಿ ನೀಡ್ತಾವಪ್ಪ ಅಂತಂದ್ರೆ ದಿಯಾ ಆರ್ಟ್ ಫೌಂಡೇಶನ್ ಮತ್ತು ಶ್ಯಾಮ್ ಗಿಲಿಯಮ್ ಫೌಂಡೇಶನ್. ಇವೆರಡು ಒಂದು ಸಂಸ್ಥೆಗಳು ಏನು ಮಾಡ್ತಾವೆ ಅಂದರೆ ಜಂಟಿಯಾಗಿ ಈ ಶ್ಯಾಮ್ ಗಿಲಿಯಮ್ ಪ್ರಶಸ್ತಿಯನ್ನು ನೀಡುತ್ತವೆ. ಕಲಾ ಕ್ಷೇತ್ರದಲ್ಲಿ ಶೀಲಾ ಗೌಡ ಅವರ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿಯ ಒಂದು ಮೊತ್ತ ಎಷ್ಟಾಗಿದೆ ಅಂದರೆ 63.49 ಲಕ್ಷ ರೂಪಾಯಿ ಅಂತ ಹೇಳ್ಬೋದು. ಇದನ್ನು ಡಾಲರಲ್ಲಿ ಕನ್ವರ್ಟ್ ಮಾಡಿದರೆ $75,000. 2023ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ನೋಡಿ. ಅಂದರೆ ಯಾವಾಗ 2023ರ ವರ್ಷದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ 2023ರಲ್ಲಿ. ಶ್ಯಾಮ್ ಗಿಲಿಯಮ್ ಫೌಂಡೇಶನ್ ಅಧ್ಯಕ್ಷೆ ಮತ್ತು ಗಿಲಿಯಮ್ ಅನಿ ಗ್ಲೋವಾಕಲ್ ತಮ್ಮ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ನೀಡಬೇಕೆಂದು ನಿರ್ಧಾರ ಮಾಡಿದರು. 2023ನೇ ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಶ್ಯಾಮ್ ಗಿಲಿಯಮ್ ಸಂಸ್ಥೆ ಫೌಂಡೇಶನ್ ಅಧ್ಯಕ್ಷ ಆಗಿರ್ಬೋದು, ಅದೇ ರೀತಿಯಾಗಿ ಗಿಲಿಯಮ್ನ ಒಂದು ವ್ಯವಸ್ಥಾಪಕರು ಏನು ಮಾಡ್ತಾರೆ ಅಂದರೆ ಈ ಪ್ರತಿ ವರ್ಷ ಇವೆರಡು ಸಂಸ್ಥೆಯಿಂದ ಈ ಶ್ಯಾಮ್ ಗಿಲಿಯಮ್ ಪ್ರಶಸ್ತಿಯನ್ನು ನೀಡಬೇಕಂತ ನಿರ್ಧಾರ ಮಾಡುತ್ತಾರೆ 2023ದಾಗ. ಆವಾಗಲೇ 2023ರಿಂದ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಮೊದಲ ವರ್ಷ ಪ್ರಶಸ್ತಿಯನ್ನು 2024 ಸಾಲಿನ ಘಾನಾ ದೇಶದ ಇಬ್ರಾಹಿಂ ಮಹಿಳಾ ಅವರಿಗೆ ನೀಡಿ ಗೌರವಿಸಲಾಗಿದೆ. ಅಂದರೆ 2024ರದ ಯಾರು ಪಡೆದುಕೊಂಡಿದ್ದಾರೆ ಅಂದರೆ ಇಬ್ರಾಹಿಂ ಅವರು ಪಡೆದುಕೊಂಡಿದ್ದಾರೆ. ಇವರು ಯಾವ ದೇಶದ ಒಂದು ಮಹಿಳೆ ಅಂದರೆ ಘಾನಾ ದೇಶದ ಮಹಿಳೆ ಆಗಿದ್ದಾರೆ ನೋಡಿ. ಯಾವ ದೇಶದ್ದು? ಘಾನಾ ದೇಶದ ಒಂದು ಮಹಿಳೆ. ಇಬ್ರಾಹಿಂ ಮಹಿಳೆ ಘಾನಾ ದೇಶದವರಾಗಿದ್ದಾರೆ. ದ್ವಿತೀಯ ವರ್ಷ ಪ್ರಶಸ್ತಿ ಕನ್ನಡತಿಯಾಗಿರುವ ಶೀಲಾ ಗೌಡ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು.
ಇದು 2023ರಲ್ಲಿ ಪಡೆದುಕೊಂಡಿದ್ದೆ. 2023ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ, ಪ್ರತಿ ವರ್ಷ ಕೊಡಬೇಕಂತ. 2024ರಿಂದ ಕೊಡಲು ಆರಂಭ ಮಾಡುತ್ತಾರೆ. 2024ರಲ್ಲಿ ಪಡೆದವರು ಘಾನಾ ದೇಶದ ಒಂದು ಮಹಿಳೆ ಆಗಿರುವಂಥ ಇಬ್ರಾಹಿಂ ಎಂಬ ಮಹಿಳೆ ಪಡೆದುಕೊಳ್ಳುತ್ತಾರೆ. 2025ರಲ್ಲಿ ಈ ಒಂದು ಭಾರತ ದೇಶದ ಒಂದು ಕನ್ನಡತಿ ಆಗಿರುವ ಶೀಲಾ ಗೌಡ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನ ಹೊಂದಿದ ಮನೋಜ್ ಸೋನಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಮನೋಜ್ ಸೋನಿ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ವ್ಯಕ್ತಿಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ, ಸಿನಿಮಾ ಕ್ಷೇತ್ರಕ್ಕೆ ಈ ಒಂದು ಮನೋಜ್ ಸೋನಿ ಅವರು ಸಂಬಂಧಿಸಿದ್ದಾರೆ ಅಂತ ಹೇಳ್ತೀವಿ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ 1969ರ ದಶಕದಲ್ಲಿ ದೇಶಭಕ್ತಿ ಆಧಾರಿತ ಚಿತ್ರಗಳ ಮೂಲಕ ದೇಶದಾದ್ಯಂತ ಮಾತಾಗಿದ್ದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರಾಗಿರುವ ನಟ ಆಗಿರುವ ಮನೋಜ್ ಕುಮಾರ್ ಅವರು 87ನೇ ವಯಸ್ಸಿನಲ್ಲಿ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರೊಂದು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ವ್ಯಕ್ತಿಯಾಗಿದ್ದಾರೆ. ಯಾರು? ಮನೋಜ್ ಸೋನಿ ಅವರು. ಇವರು 87ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನ ಹೊಂದಿದರು. ಇವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಂಥ ಒಂದು ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಅಂದರೆ ನಿಧನ ಆದವರ ಒಂದು ವ್ಯಕ್ತಿಗಳ ಬಗ್ಗೆ ಕೂಡ ಪ್ರಶ್ನೆ ಬರುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ನಾಡೋಜ ಪುರಸ್ಕಾರ ನೀಡುವ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದೆ ನೋಡಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಏನು ಮಾಡ್ತದೆ ಅಂದರೆ ಈ ಒಂದು ನಾಡೋಜ ಪುರಸ್ಕಾರ ಪ್ರಶಸ್ತಿಯನ್ನು ನೀಡುತ್ತದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ ಸುಪ್ರೀಂ ಕೋರ್ಟ್ನ ನಿವೃತ್ತಿ ನ್ಯಾಯಮೂರ್ತಿ ಆಗಿರುವಂಥ ಶಿವರಾಜ್ ವಿ ಪಾಟೀಲ್ ಮತ್ತು ಸಾಹಿತಿ ಕು ವೀರಭದ್ರಪ್ಪ ಮತ್ತು ಹಿಂದೂಸ್ತಾನಿ ಗಾಯಕ ಆಗಿರುವ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ಏನಂದರೆ ಒಂದು 3 ಜನಕ್ಕೆ ಒಂದು ಹಂಪಿ ನಾಡೋಜ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಲಾಗಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕಡೆಯಿಂದ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ನಾಡೋಜ ಪುರಸ್ಕಾರವನ್ನು ಪ್ರದಾನ ಮಾಡುತ್ತಾರೆ. ಈ ಪುರಸ್ಕಾರಕ್ಕೆ ಈ ವರ್ಷ 3 ಜನ ಒಂದು ಆಯ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳ್ತೀವಿ. ಅವ್ರು ಯಾರ್ಯಾರು ಅಂದರೆ ಶಿವರಾಜ್ ವಿ ಪಾಟೀಲ್ ಆಗಿರ್ಬೋದು, ವೀರಭದ್ರಪ್ಪ, ಅದೇ ರೀತಿ ಹಿಂದೂಸ್ತಾನಿ ಗಾಯಕರಾಗಿರುವ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಈ 3 ಜನ ನಾಡೋಜ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ 33ನೇ ಘಟಿಕೋತ್ಸವ ಸಮಯದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರದಾನ ಮಾಡುತ್ತಾರೆ. ಇದನ್ನು ಈ ಪ್ರಸ್ತುತ ಒಂದು ಕರ್ನಾಟಕದ ರಾಜ್ಯಪಾಲರು ಯಾರು ಇದ್ದಾರೆ ಅಂದರೆ ತಾವರ್ಚಂದ್ ಗೆಹ್ಲೋಟ್ ಅವರು ಇದ್ದಾರೆ. ಇವರು ಏನಪ್ಪ ಅಂತಂದರೆ ಈ ಒಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಒಂದು 33ನೇ ಘಟಿಕೋತ್ಸವ, ಈ 33 ವರ್ಷದ ಒಂದು ಘಟಿಕೋತ್ಸವದ ಸಮಯದಲ್ಲಿ ಇದನ್ನು ಪ್ರದಾನ ಮಾಡಲಿದ್ದಾರೆ ಈ 3 ವ್ಯಕ್ತಿಗಳಿಗೆ. ಈ ನಾಡೋಜ ಪುರಸ್ಕಾರದ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ ಇದನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಏನು ಮಾಡ್ತದೆ ಅಂದ್ರೆ ನೀಡುತ್ತದೆ. ಇದು ಸ್ಥಾಪನೆ ಯಾವಾಗ ಆಯ್ತಂದರೆ 1995ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ನೋಡಿ. 1995ರಲ್ಲಿ ಈ ಹಂಪಿ ಒಂದು ಕನ್ನಡ ವಿಶ್ವವಿದ್ಯಾಲಯ ಏನು ಮಾಡ್ತದೆ ಅಂದರೆ ನಾಡೋಜ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತದೆ. ನಾಡೋಜ ಎಂಬ ಪದ ಏನಂದರೆ ಆದಿಕವಿ ಪಂಪನಿಗೆ ಸಂಬಂಧಿಸಿದಾಗಿದೆ. ಯಾವುದು? ನಾಡೋಜ ಎಂಬ ಒಂದು ಪದ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪಂಪನಿಗೆ ಒಂದು ಸಂಬಂಧಿಸಿದಂಥ ಒಂದು ಪದವಾಗಿದೆ ಇದು. ಈ ಮಾಹಿತಿ ನಿಮಗೆ ಅಂದರೆ ಇಷ್ಟ ಆಗಿತ್ತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಕೂಡ ಪ್ರೆಸ್ ಮಾಡಿ. ಈ PDF ಏನು ಬೇಕಾದರೂ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಈ PDF ಹಾಕಲಾಗುವುದು. ಪ್ರತಿದಿನ ನಿತ್ಯ ಇದೇ ರೀತಿಯಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಎಲ್ಲರೂ ತಪ್ಪದೇ ಒಂದು ವಿಡಿಯೋನ ವೀಕ್ಷಣೆ ಮಾಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಅನನ್ಯ ಬ್ರಿಕ್ಸ್ ಪರಿಸರ ಮಂತ್ರಿಗಳ ಒಂದು ಸಭೆಯು ಯಾವ ದೇಶದಲ್ಲಿ ಜರುಗಿತು? ಇತ್ತೀಚೆಗೆ ಏನಂದರೆ ಈ ಬ್ರಿಕ್ಸ್ ಸಂಘಟನೆ ಏನು ಮಾಡಿದೆ ಅಂದರೆ ಒಂದು ಪರಿಸರ ಮಂತ್ರಿಗಳ ಸಭೆಯನ್ನು ಆಯೋಜನೆ ಮಾಡಿತ್ತು. ಇದು ಅನನ್ಯದಾಗಿತ್ತು. ಅನನ್ಯ ಒಂದು ಪರಿಸರ ಮಂತ್ರಿಗಳ ಸಭೆ. ಇದು ಯಾವ ದೇಶದಲ್ಲಿ ನಡೆಸಲಾಗುತ್ತಂತ ಪ್ರಶ್ನೆ ಕೇಳಲಾಗಿದೆ ನೋಡಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ದೇಶ. ಬ್ರೆಜಿಲ್ ದೇಶದಲ್ಲಿ ಇತ್ತೀಚೆಗೆ ಏನಾಯಿತು ಅಂದರೆ 11ನೇ ಬ್ರಿಕ್ಸ್ ಪರಿಸರ ಒಂದು ಮಂತ್ರಿಗಳ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇತ್ತೀಚೆಗೆ ಬ್ರಿಕ್ಸ್ನ ಒಂದು ಪರಿಸರ ಮಂತ್ರಿಗಳ ಒಂದು ನಡೆಸಿದಂಥ ದೇಶ ಯಾವುದಾಗಿದೆ ಅಂದರೆ ಬ್ರೆಜಿಲ್ ದೇಶ ಆಗಿದೆ ನೋಡಿ. ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋದಾದರೆ, ಬ್ರೆಜಿಲ್ ಅಧ್ಯಕ್ಷತೆಯಲ್ಲಿ 11ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಬ್ರೆಜಿಲಿಯಾದಲ್ಲಿ ನಡೆಯಿತು ನೋಡಿ. ಇತ್ತೀಚೆಗೆ ಏನಂದರೆ ಒಂದು ಬ್ರೆಜಿಲ್ ದೇಶದ ಅಧ್ಯಕ್ಷತೆಯಲ್ಲಿ 11ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಡೆದಿದೆ. ಅದೇ ರೀತಿಯಾಗಿ ಈ ಬ್ರಿಕ್ಸ್ ಬಗ್ಗೆ ಒಂದು ಸಂಘಟನೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾಕಂದರೆ ನಾವು ಈ 11ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ನಡೀತಂತ ಗೊತ್ತಾಯ್ತು. ಈಗ ಎಲ್ಲಿ ನಡೀತು? ಬ್ರೆಜಿಲ್ದಾಗ ನಡೆದಂತ ನಮಗೆ ಗೊತ್ತಾಯಿತು. ಈಗ ನಾವು ಒಂಚೂರು ಅದರ ಫುಲ್ಲು ವಿವರಣೆ ನೋಡೋದಾದರೆ ಬ್ರಿಕ್ಸ್ ಸಂಘಟನೆ ಬಗ್ಗೆ ಮಾಹಿತಿ ತಿಳಿದುಕೊಳ್ಬೇಕಾಗ್ತದೆ. ಈ ಬ್ರಿಕ್ಸ್ ಅಂದರೆ ಏನು, ಬ್ರಿಕ್ಸ್ನಲ್ಲಿ ಎಷ್ಟು ರಾಷ್ಟ್ರಗಳವ, ಈ ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯಿತು, ಈ ಎಲ್ಲ ಮಾಹಿತಿಯನ್ನು ನಾವು ಪಡೆದುಕೊಂಡಾಗ ಮಾತ್ರ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಲು ಸಿದ್ಧವಾದಂಥ ಅರ್ಥ ಆಗುತ್ತದೆ. ಇದರ ಬಗ್ಗೆ ನೋಡೋದಾದರೆ ಬ್ರಿಕ್ಸ್ ಸಂಘಟನೆ ಇದು 10 ದೇಶಗಳನ್ನು ಒಳಗೊಂಡಿರುವ ಒಂದು ಸರ್ಕಾರಿ ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ. ಇದರಲ್ಲಿ G7 ಸಂಘಟನೆಯ ಪ್ರತಿರೂಪ ಮತ್ತು ಪರ್ಯಾಯವೆಂದು ಪರಿಗಣಿಸಲಾಗುತ್ತದೆ. ಇದೇನಪ್ಪ ಅಂತಂದರೆ ಈ ಬ್ರಿಕ್ಸ್ G7 ಸಂಘಟನೆಯ ಒಂದು ಪ್ರತಿರೂಪವಾಗಿದೆ, ಜೊತೆಗೆ ಪರ್ಯಾಯವೆಂದು ಇದನ್ನು ಪರಿಗಣನೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಈ ಬ್ರಿಕ್ಸ್ ಎಂಬ ಮೊದಲ ಪದವನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಯಾರಂತ ನೋಡೋದಾದರೆ ಸರ್ ಜಿ ಎಮ್ ಓ ನೀಲ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಈ ಬ್ರಿಕ್ಸ್ ಎಂಬ ಒಂದು ಪದವನ್ನು ಬಳಕೆ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ ನೋಡಿ. ಇದು ಸ್ಥಾಪನೆ ಆಗಿದೆ ಯಾವ ವರ್ಷದ ಅಂದರೆ 2006ರಲ್ಲಿ ಇದು ಸ್ಥಾಪನೆ ಆಗ್ತದೆ. 2006ರಲ್ಲಿ ಈ ಬ್ರಿಕ್ಸ್ ಒಂದು ಸಂಘಟನೆ ಸ್ಥಾಪನೆ ಮಾಡುತ್ತಾರೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಚೀನಾ ದೇಶದ ಶಾಂಘೈನಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತದೆ ನೋಡಿ. ಇದರ ಮೊದಲೇ ಸಭೆ ನಡೆದದ್ದು ಅಂದರೆ ರಷ್ಯಾದ ಯುಕಟೆರಿನ್ಬರ್ಗ್ನಲ್ಲಿ ಒಂದು ಈ ಬ್ರಿಕ್ಸ್ ಶೃಂಗಸಭೆ ನಡೀತದೆ ಅಂತ ಹೇಳ್ಬೋದು. 2009ರಲ್ಲಿ ಈ ಮೊದಲ ಸಭೆ ನಡೆಯುತ್ತದೆ ಬ್ರಿಕ್ಸ್ ದೇಶದ್ದು. ಹಾಗಾದರೆ ಈ ಬ್ರಿಕ್ಸ್ ರಾಷ್ಟ್ರಗಳು ಎಷ್ಟಿವೆ ಅಂತ ನೋಡೋದಾದರೆ ಟೋಟಲ್ ಈಗ 10 ಆಗಿವೆ. ಇದರಲ್ಲಿ ಚೀನಾ, ಭಾರತ, ಬ್ರೆಜಿಲ್, ರಷ್ಯಾ, ಇಂಡೋನೇಷ್ಯಾ, UAE, ಇರಾನ್, ಈಜಿಪ್ಟ್ ಮತ್ತು ದಕ್ಷಿಣ ಆಫ್ರಿಕಾ, ಇಥಿಯೋಪಿಯಾ ಇವು 10 ದೇಶಗಳು ಏನಂದರೆ ಈ ಒಂದು ಬ್ರಿಕ್ಸ್ ರಾಷ್ಟ್ರಗಳಾಗಿವೆ ಅಂತ ಹೇಳ್ತೀವಿ. ಎಷ್ಟವೆ? ಟೋಟಲ್ 10 ರಾಷ್ಟ್ರಗಳಿವೆ. ಇದರಲ್ಲಿ ಭಾರತ ಕೂಡ ಒಂದು ಸದಸ್ಯ ರಾಷ್ಟ್ರ ಆಗಿದೆ ಅಂತ ಹೇಳ್ಬೋದು. 2024ರ ಒಂದು ಬ್ರಿಕ್ಸ್ ಸಭೆಯಲ್ಲಿ ನಡೆದಿತ್ತು ಅಂತ ಹೇಳೋದಾದರೆ ರಷ್ಯಾ ದೇಶದಲ್ಲಿ ನಡೆದಿತ್ತು. ಇದು 16ನೇ ಒಂದು ಬ್ರಿಕ್ಸ್ ಸಭೆ ಆಗಿತ್ತು ಅಂತ ಹೇಳ್ಬೋದು. ಹಾಗಾದರೆ 2025ರಲ್ಲಿ ಅಂದರೆ ಈ ವರ್ಷದ ಒಂದು ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. 2025ರ ಒಂದು ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದಿಂದ ಸದಸ್ಯತ್ವವನ್ನು ಬಿಡುತ್ತಿರುವ ಯುರೋಪಿನ ಮೊದಲ ದೇಶ ಯಾವುದು? ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ನಾವು ಹೇಳ್ತೀವಿ. ಇದರದಿಂದ ಈ ಸದಸ್ಯತ್ವವನ್ನು ಬಿಡುತ್ತಿರುವ ಯುರೋಪಿನ ಒಂದು ಮೊದಲ ರಾಷ್ಟ್ರ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇತ್ತೀಚೆಗೆ ಒಂದು ದೇಶ ಏನೆಂದರೆ ಈ ಒಂದು ICCಯಿಂದ ಹೊರಗೆ ಬಂದಿದೆ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಂದ ಹೊರಗಡೆ ಬಂದಿರುವಂಥ ಒಂದು ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂಗೇರಿ ದೇಶ ಅಂತ ಹೇಳ್ತೀವಿ ನೋಡಿ. ಹಂಗೇರಿ ದೇಶ ಏನು ಮಾಡಿದೆ ಅಂದರೆ ICCಯಿಂದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತೀವಿ. ಇದರಿಂದ ಹೊರಬಂದಂಥ ಒಂದು ಯುರೋಪಿನ ಒಂದು ಮೊದಲ ದೇಶವಾಗಿದೆ. ಇದರ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಹಂಗೇರಿ ದೇಶದ ಪ್ರಧಾನಿಯಾದ ವಿಕ್ಟರ್ ಓರ್ಬನ್ ಅವರು ಹಂಗೇರಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ ಹಿಂದೆ ಸರಿಯುವುದಾಗಿ ಘೋಷಣೆ ಮಾಡಿದ್ದಾರೆ. ಹಂಗೇರಿ ದೇಶ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ICCಯಿಂದ ಒಂದು ಹಿಂದೆ ಸೇರುವುದಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರು? ಹಂಗೇರಿ ದೇಶದ ಅಧ್ಯಕ್ಷರು. ಯಾರು? ಪ್ರಧಾನಮಂತ್ರಿ. ಯಾರಂದರೆ ವಿಕ್ಟರ್ ಓರ್ಬನ್. ಇದು ಕೂಡ ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ವಿಕ್ಟರ್ ಓರ್ಬನ್ ಯಾವ ದೇಶದ ಒಂದು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಹಂಗೇರಿ ದೇಶದ ಒಂದು ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ
ಹಿಂದೆ ಸರಿಯುತ್ತಿರುವ ಯುರೋಪಿನ ಮೊದಲ ರಾಷ್ಟ್ರ ಇದಾಗಿದೆ ಅಂತ ಹೇಳಬಹುದು. ಹಂಗೇರಿ ದೇಶ ಏನಂದರೆ ಯುರೋಪಿನ ಒಂದು ಮೊದಲ ರಾಷ್ಟ್ರ ಆಗಿದೆ. ICCಯಿಂದ ಹಿಂದೆ ಸೇರಿದಂಥ ಮೊದಲ ರಾಷ್ಟ್ರ. ಹಾಗಾದರೆ ಇಷ್ಟು ಮಾಹಿತಿ ಪಡೆದುಕೊಂಡಿದ್ರೆ ಸಾಲದು, ಇದು ನ್ಯೂಸ್ ಕಾಂಟೆಸ್ಟಲ್ಲಿ ಬಂದಿರುವಂಥ ಇಷ್ಟು ಮಾಹಿತಿ. ಆದರೆ ಇದರ ಹಿಂದಿನ ಮಾಹಿತಿ ನಾವು ಪಡಿಬೇಕಾಗ್ತದೆ. ಈ ICC ಅಂದ್ರೇನು, ICC ಸ್ಥಾಪನೆ ಆಗಿದ್ದು ಯಾವಾಗ, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದಾಗ ನಾವು ಒಂದು ಸಂಪೂರ್ಣ ಮಾಹಿತಿ ಪಡೆದಂತಾಗುತ್ತದೆ. ಈಗ ICC ಬಗ್ಗೆ ನೋಡಿಕೊಳ್ಳೋಣ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಇದು ಜುಲೈ 17, 1988ರಂದು ಅಂಗೀಕರಿಸಲ್ಪಟ್ಟ ರೋಮ್ ಶಾಸನದಿಂದ ರಚಿಸಲ್ಪಟ್ಟಿದೆ. ಇದೇನಪ್ಪ ಅಂತಂದರೆ ಇದೊಂದು ರೋಮ್ ಶಾಸನದಿಂದ ರಚಿಸಲ್ಪಟ್ಟಂಥ ಒಂದು ಇದಾಗಿದೆ 1988ರಲ್ಲಿ. ಗಂಭೀರ ಜಾಗತಿಕ ಅಪರಾಧಗಳಿಗೆ ಕಾರಣವಾದ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸಲು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯವು 2002ರಲ್ಲಿ ಜಾರಿಗೆ ಬಂದಿತ್ತು. ಇದು ನರಮೇಧ, ಯುದ್ಧ ಅಪರಾಧಗಳು ಮತ್ತು ಆಕ್ರಮಣಕಾರಿ ಅಪರಾಧವನ್ನು ತನಿಖೆ ಮತ್ತು ವಿಚಾರಣೆ ಮಾಡುತ್ತದೆ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರ್ತದೆ, ಹೇಗ್ನಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರ್ತದೆ ಅಂತ ಹೇಳ್ಬೋದು. ಈ ಒಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಯಾವುದಕ್ಕೆ ಸಂಬಂಧಿಸಿದಂಥ ಗಂಭೀರ ಜಾಗತಿಕ ಅಪರಾಧಿಗಳಿಗೆ, ಅಂದರೆ ಒಂದು ಗಂಭೀರ ಅಂತ ಅಪರಾಧ ಮಾಡಿದಂಥ ವ್ಯಕ್ತಿಗಳನ್ನು ವಿಚಾರಣೆ ಮಾಡೋದಾಗಿರ್ಬೋದು. ಅದೇ ರೀತಿಯಾಗಿ ಇದು ಯಾವಾಗ ಜಾರಿ ಬರ್ತದೆ ಅಂದರೆ 2002ರಲ್ಲಿ ಇದು ಜಾರಿಗೆ ಬರ್ತದೆ. ನರಮೇಧ, ಯುದ್ಧ ಅಪರಾಧಗಳಾಗಿರ್ಬೋದು, ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಒಂದು ಆಕ್ರಮಣ ಮಾಡುವಾಗ ಅಲ್ಲಿ ಆಗುವಂಥ ಅಪರಾಧಗಳು ಇದು ಏನು ಮಾಡ್ತಂದ್ರೆ ತನಿಖೆಯನ್ನು ನಡೆಸ್ತದೆ ಅಂತ ಹೇಳ್ತೀವಿ. ಅಂದರೆ ಈ ದೇಶದಲ್ಲಿ ಸದಸ್ಯತ್ವ ಪಡೆದುಕೊಂಡ ರಾಷ್ಟ್ರಗಳಿಗೆ ಮಾತ್ರ ಇದು ತನಿಖೆಯನ್ನು ಮಾಡುತ್ತದೆ. ಇದರಲ್ಲಿ ನಮ್ಮ ಭಾರತ ದೇಶ ಒಂದು ಸದಸ್ಯತ್ವ ಪಡೆದುಕೊಂಡಿಲ್ಲ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶ ಇದರಲ್ಲಿ ಸದಸ್ಯತ್ವ ಪಡೆದುಕೊಂಡಿಲ್ಲ. ಇದರ ಕೇಂದ್ರ ಕಚೇರಿ ಕಂಡುಬರೋದಲ್ಲಿ ಹೇಗ್ದಲ್ಲಿ ಕಂಡುಬರುತ್ತೆ. ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಬಾಯ್.